ಏನು ಸೀರಿಯಸ್ ಏನಲ್ಲ. ಈಗ ಆ ಮಗು ಈಗ ಸ್ಟೇಬಲ್ ಆಗಿದೆ, ಮಗುಗೇನು ಸಮಸ್ಯೆ ಏನಿಲ್ಲ, ಮಗುನು ಕೂಡ ಚೆನ್ನಾಗಿದೆ. ಆದ್ರಿಂದ ಇದು ನಮ್ಗೆಲ್ಲರಿಗೂ ಕೂಡ HFPV ಚೈನಾದಲ್ಲಿ ಬಂದಿದೆ, ಅಲ್ಲಿ ಔಟ್ಬ್ರೇಕ್ ಆಗಿದೆ, ಅದು ವಿಷಯ ಇರುವುದು. ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ನಮಗೆ ಕಾಣಿಸ್ತದೆ. ಆದ್ರಿಂದ ಮುಂದೆ ನೋಡೋಣ. ನಾವು ಬೇಗ ನಾವು ಈ ಬೇರೆ ಬೇರೆ ಅನಾವಶ್ಯಕ ತೀರ್ಮಾನಗಳು ಬರೋದಕ್ಕೆ ಹೆಚ್ಚಾಗಿ ಕೇಂದ್ರ ಸರ್ಕಾರ ಇದೆ, ICMR ಇದೆ, ನಾವೆಲ್ಲ ಕೊಟ್ಟು ನೋಡಿ ಈಗ ಏನೇನು ಅಡ್ವೈಸರಿಗಳು ಕೊಡಬೇಕಾಗಿದೆ ಅದೆಲ್ಲ ಕೊಟ್ಟಾಗಿದೆ. ಅದರ ಪ್ರಕಾರ ಸಹಜವಾದಂಥ ನಾವು ಎಚ್ಚರಿಕೆ ವಹಿಸ್ಕೋಬೇಕು. ಅದನ್ನ ಎಲ್ರು ಮಾಡಿಕೊಂಡ್ರೆ ಒಳ್ಳೇದು ಅಂತ ನಾವು ಆತಂಕ ಪಡೋದು ಬೇಕಾಗಿಲ್ಲ ಅಂತ ಹೇಳೋದು. ಅದು ಆತಂಕ ಪಡಬೇಡಿ. ಆ ಥರ ಆಗಿದ್ದು ಬೇರೆ ಬೇರೆ ರೀತಿಯಲ್ಲಿ ಕ್ರಮಗಳು ತಗೊಳ್ತಾರೆ. ಆತಂಕ ಪಡೆಯುವಂಥದ್ದು ಈ ವೈರಸ್ಸು ಹಳೆ ಮೊದಲಿಂದ ಇರುವಂಥದ್ದು. 2001ನೇ ಇಸ್ವಿಯಿಂದ ಮೊದಲನೇ ಬಾರಿಗೆ ಅದರ ಪತ್ತೆ ಹಚ್ಚಿತ್ತು. ಅದಕ್ಕಿಂತ ಮುಂಚೆ ಇತ್ತೇನೋ ಅದನ್ನು ಐಡೆಂಟಿಫೈ ಮಾಡಿದ್ದು ಒಂದೊಂದು. ಅದರಿಂದ ಇದು ನಮ್ಮ ದೇಶದಲ್ಲೂ ಕೂಡ ಇದೆ. ನಮ್ಮ HFPV ವೈರಸ್ಸಿನ ಅಫೆಕ್ಟ್ ಆಗಿ ಅದು ಕೆಮ್ಮು, ಕಫ ಇದೆಲ್ಲ ಸ್ವಲ್ಪ ಬರ್ತದೆ. ಅದು ಹೆಚ್ಚು ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರೋರಿಗೆ ಬರುವಂಥದ್ದು, ಮಕ್ಕಳಿಗೆ ವಿಶೇಷವಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು. ಮತ್ತು ಸಹಜವಾಗಿ ಬರ್ತದೆ ನೋಡಿ. ಈಗ ಬೇರೆ ನೆಗಡಿ ಬರ್ತದೆ, ಬೇರೆ ಜ್ವರಗಳು ಬರ್ತದೆ. ಈಗ ವೈರಸ್ಸಿನ ಇಂಥ ಒಂದು ಸಮಯದಲ್ಲಿ ಬೇರೆ ಬೇರೆ ಥರ ಬರ್ತದೆ, ಹೊರಟೋಗ್ತದೆ. ಇದರಿಂದ ಬೇರೆ ಥರ ಏನು ಸೆಕ್ಯೂರಿಟಿ ಇದರಲ್ಲಿ ಇದು ಡೇಟಾ ಹೇಳುವಂಥದ್ದು HFPVಯಿಂದ ಬಂದಿರತಕ್ಕಂಥವ್ರಿಗೆ 1% ಕೆಲವರಿಗೆ ಅದರಿಂದ ತೀವ್ರತೆ ಆಗುವಂಥದ್ದು ಕೂಡ ಕಾಣಬರ್ತದೆ. ನಮಗೆ ಇಶ್ಯೂ ಮಾಡಿದ್ದು ಮಾರ್ಗಸೂಚಿ ಅದೇ ಪ್ರಕಾರ ಇರ್ತದೆ. ಬೇರೆ ನೀವು ಹೊಸ ಮಾರ್ಗಸೂಚಿ ಒಂದು ಈಗ ನೀವು ಎಲ್ಲ ಕಡೆ ಟೆಸ್ಟ್ ಮಾಡಿದ್ರೆ ಬೇರೆ ಮಕ್ಕಳು ಕೂಡ ಇರ್ಬೋದು, ವಯಸ್ಸಾಗಿರೋರು ಕೂಡ ಇರ್ಬೋದು. ಇದೇನು ಹೊಸ ಒಂದು ವೈರಾಣುವಲ್ಲ, ಇರ್ತದೆ. ಬೇರೆ ಬೇರೆ ವೈರಾಣುಗಳಿಗೆ ಇದು ಕೂಡ ಇರ್ತದೆ. ಅದರಿಂದ ನಾನು ಇದು ಪ್ರಥಮ ಕೇಸು ಈಗೆಲ್ಲ ಕಡೆ ಬೇರೆ ಕಡೆ ಬಂದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಾವು ಎಚ್ಚರಿಕೆಯಿಂದ ಎಷ್ಟಿರ್ತೀವಿ ಅಷ್ಟು ಒಳ್ಳೆಯದು. ಯಾವುದೇ ಒಂದು ನಮಗೆ ಸಮಸ್ಯೆಗಳು ಬರದೇ ಇರತಕ್ಕಂಥದ್ದು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇರ್ತದೆ. ಅದೀಗಾಗಲೇ ನಾವು ಮಾರ್ಗಸೂಚಿಗಳು ನೀಡಿದ್ದೇವೆ.